ಎಲ್ರಿಗೆ ಸರ್. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಇವತ್ತು ಶಿಶಿರ್ ಅವರು ಎಲಿಮಿನೇಟ್ ಆಗೋದು ನಿಮ್ಗೆಲ್ಲ ಒಂದು ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಜನ ಅಂತ ಹೇಳಿದ್ರೆ ಹೇಳಿ ಪ್ರಯೋಜನ ಇಲ್ಲ. ಯೂಟ್ಯೂಬ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡೋದು ಚಾನಲ್ ಉಂಟಲ್ಲ, ನೀವು ಕೌಂಟ್ ಮಾಡಿದ್ರೆ ಶಾಕ್ ಆಗ್ಬೋದು. ರಾಶಿ ರಾಶಿ ಚಾನಲ್ ಇದೆ, ಎಲ್ಲ ಹೊಸಬ್ರು ಎಲ್ಲ ಚಾನಲ್ ಮಾಡ್ತಾನೆ ಇದ್ದಾರೆ. ರಾಶಿ ರಾಶಿ ದಿನಕ್ಕೊಂದು ಚಾನಲ್ ಬೆಳಿತಾನೆ ಇದೆ ಅಲ್ಲ. ಅವ್ರವ್ರು ಮಾಡ್ಲಿ, ತೊಂದರೆ ಇಲ್ಲ, ಹೇಳಿದ್ ನಾನು. ಸೊ ನಾವೆಲ್ಲ ಚಾನಲ್ ಮಾಡುವಾಗ 2 ವರ್ಷ ಹಿಂದೆ ನಾವು ಮಾಡಿದ್ವಿ, 2-3 ವರ್ಷ ಹಿಂದೆ ಮಾಡಿದ್ದು. ಬಟ್ ಅಷ್ಟೇನು ಗ್ರೋತ್ ಬಂದಿಲ್ಲ ನಮ್ಮ ಚಾನಲ್ಗೆ, ತೊಂದರೆ ಇಲ್ಲ. ಬಟ್ ನಿಮ್ ಸಪೋರ್ಟ್ ನನಗೆ ತುಂಬಾ ಜನ ಕೊಟ್ಟಿದ್ದೀರಿ. ಸೊ ಇವಾಗ ಹಾಗೆ ಅಲ್ಲ, ಇವಾಗ ಬಿಗ್ ಬಾಸ್ ಬಗ್ಗೆ ಕಂಟೆಂಟ್ ಹಾಕಿದ್ರೆ ತುಂಬಾ ಜನ ನೋಡ್ತಾರೆ ಅಂತ ಹೇಳಿ ಎಲ್ಲರೂ ಮಾಡ್ತಾನೆ ಇದ್ದಾರೆ ಒಟ್ಟಾರೆ ಎಲ್ಲ. ಸೊ ನಿಮ್ಗೆ ಆಲ್ರೆಡಿ ಬಂದಿರ್ತದೆ ಬಿಡಿ, 100% ನಿಮ್ಗೆ ಗೊತ್ತಿರ್ತದೆ ಈ ವಾರದಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿ. ಶಿಶಿರ್ ಅವರು ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಸುದ್ದಿ ಬಂದಿದೆ. ಸೊ ಇದೇ ಪ್ರಕಾರ ಶಿಶಿರ್ ಅವರು ಎಲಿಮಿನೇಟ್ ಆದದಕ್ಕೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಶಿಶಿರ್ ಅವರದ್ದು ಅಭಿಮಾನಿ ಅಂತ ಹೇಳ್ಬೋದು. ಶಿಶಿರ್ ಅವ್ರದ್ದು ಅಂತ ಅಲ್ಲ, ಬಿಗ್ ಬಾಸ್ ಅಭಿಮಾನಿ ಒಬ್ರು ಶಿಶಿರ್ ಈ ಎಲಿಮಿನೇಟ್ ಆದಕ್ಕೆ ಸುಟ್ಟುಕೊಂಡು ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ, ನೋಡ್ಕೊ ಬನ್ನಿ. ನಮಸ್ಕಾರ ಎಲ್ರಿಗೂ. ಈಗ ಸ್ವಲ್ಪ ಮಾತಾಡ್ಲಿಕ್ಕಿತ್ತು ಬಿಗ್ ಬಾಸ್ ಬಗ್ಗೆ. ಏನಂದರೆ ಈ ಸಲ ಒಂಥರ ನಾನು ಅಂದ್ಕೊಂಡಿದ್ದೆ ಈ ವೀಕಲ್ಲಿ ಚೈತ್ರ ಇಲ್ಲ ಅಂದರೆ ಲಾಸ್ಟ್ ಟೈಮು ಐಶ್ವರ್ಯನ ಉಳಿಸಿದ್ರು, ಇಬ್ಬರಲ್ಲಿ ಒಬ್ಬರು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತಿನ ಎಪಿಸೋಡಲ್ಲಿ ಹೋಗೋದು ಶಿಶಿರ್. ಏನಂತ ಗೊತ್ತಿಲ್ಲ, ಏನು ಶಿಶಿರಿಂದ ಕಂಟೆಂಟ್ ಸಿಗ್ತಿದೆಯಾ ಅಥವಾ ಸಿಗ್ತಿಲ್ವಾ ಅಥವಾ TRP ಕಮ್ಮಿ ಆಗಿದೆಯಾ ಯಾರಿಗೆ ಗೊತ್ತು. ಬಟ್ ನಾನು ನೋಡಿದ ಪ್ರಕಾರ ಹೊರಗಡೆ ಫಾಲೋವರ್ಸು ಜಾಸ್ತಿ ಇರುವುದು ಯಾರಿಗೆ? ಶಿಶಿರ್ಗೆ. ಅರ್ಥ ಆಯ್ತಾ? ಈ ಚೈತ್ರನಿಗೆ ಏನುಂಟು? ಚೈತ್ರ ಒಂದು ಮಾತಾಡ್ತಾರೆ ವಿನಃ ಫಾಲೋವರ್ಸ್ ಯಾರಿಲ್ಲ. ಒಂದು ಏನು ಫ್ಯಾನ್ ಪೇಜ್ ಕೂಡ ಇಲ್ಲ. ಶಿಶಿರ್ದು ಫ್ಯಾನ್ ಪೇಜ್ ನೋಡಿದರೆ ಅವರೇ ಎಷ್ಟೋ ಓಟು ಹಾಕಿರ್ಬೋದು. ಇದರಲ್ಲೇ ಗೊತ್ತಾಗುತ್ತೆ ಸ್ವಲ್ಪ ಪೊಲಿಟಿಕ್ಸ್ ಆಡ್ತಾ ಇದ್ದಾರೆ ಅಂತ. ಅರ್ಥ ಆಯ್ತಾ? ನೀವೇ ನೋಡಿ, ಈಗ ರಜತ್ ಕೂಡ ಬಂದಾನೆ, ರಜತಿಗೆ ಕೂಡ ಅಷ್ಟೇನು ಫಾಲೋವರ್ಸ್ ಇಲ್ಲ. ಕೆಲವು ಸೀರಿಯಲ್ ಆ್ಯಕ್ಟರ್ಸ್ ಇದ್ದಾರೆ, ಅವ್ರಿಗೆ ಸ್ವಲ್ಪ ಫಾಲೋವರ್ಸ್ ಇರ್ಬೋದು. ಚೈತ್ರನಿಗೆ ಏನುಂಟು? ಇದು ಐಶ್ವರ್ಯನೂ ಓಕೆ, ಐಶ್ವರ್ಯ ಸೇವ್ ಆಗ್ಬೋದು. ಬಟ್ ಈ ವೀಕಲ್ಲಿ ನಾನು ನೋಡಿದ ಪ್ರಕಾರ ಅಂದರೆ ಸುದೀಪ್ ಹೈಲೈಟ್ ಮಾಡ್ತಿದ್ರು. ಹೆಂಗಂದರೆ ಅದೇ ಒಂದು ವಿಡಿಯೋ ತೋರಿಸಿ ನಾನು ಆ ಥರ ಹೈಲೈಟ್ ಮಾಡಿ ನೋಡುವಾಗ ಒಂದು ಯಾರು ಐಶ್ವರ್ಯ ಬಿ ಈ ವೀಕಲ್ಲಿ ಸೇವ್ ಆಗಿದ್ದಾಳು, ಅವಳು ಹೋಗಲ್ಲ. ಬಟ್ ಚೈತ್ರ ಇದ್ಲು, ಮೋಕ್ಷಿತ್ ಇದ್ಲು, ಯಾರಾದರೂ ಹೋಗ್ಬೋದು, ಹುಡುಗಿಯರಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಶಿಶಿರ್ ಸಡನ್ ಶಾಕ್ ಇದು. ಹೆಂಗೆ ಅಷ್ಟೆಲ್ಲ ಫಾಲೋವರ್ಸ್ ಇದ್ದು ಅವ್ರಿಗೆ ಓಟು ಹಾಕಲ್ವಾ? ಹಾಗಾದರೆ ಜನಗಳೇನು ದಡ್ರ? ಬಿಗ್ ಬಾಸು ಏನಾಗಿದೆ ಅಂದರೆ ಈಗ ಬಿಗ್ ಬಾಸ್ ಒಂಥರ ಬಿಸ್ನೆಸ್ ಆಗಿದೆ, ಬಿಸ್ನೆಸ್ ಮೈಂಡು. ಅಂದರೆ ಶಿಶಿರ್ ಏನು ಆಡ್ತಿಲ್ಲ, ಅವನಂದರೆ ಅವ್ರ ಮಾತನ್ನು ಕೂಡ ಯಾರು ಕೂಡ ಕೇಳಲ್ಲ, ಪವರ್ ಇಲ್ಲ ಅವನ ಹತ್ರ, ಆ ಥರ. ಈಗ ಪೊಲಿಟಿಕ್ಸ್ ಓಟು ಕೂಡ ನೋಡಲ್ಲ. ನನ್ನ ಪ್ರಕಾರ ಬಿಗ್ ಬಾಸಲ್ಲಿ ಓಟೇ ನೋಡಲ್ಲ, ಸುಮ್ಮನೆ ಜನರೆಲ್ಲ ದಡ್ರು ನೋಡ್ತಾರೆ, ವ್ಯೂಸ್ ಆಗಬೇಕಷ್ಟೇ. ಅವ್ರಿಗೆ ಏನು ಯಾರಿದ್ರೆ TRP ಜಾಸ್ತಿ ಸಿಗುತ್ತೋ. ಈಗ ಚೈತ್ರ ಇದ್ದರೆ ಮಾತಾಡ್ತಾಳಲ್ಲ, ನೆಗೆಟಿವ್ ಆಗಿ ಮಾತಾಡ್ತಾಳೆ ಅವರಿಗೆ, ಅಂದರೆ ಅಲ್ಲಿ ಎಲ್ಲರೂ ವಿರುದ್ಧ ಇದ್ದಾರೆ. ಅರ್ಥ ಆಯ್ತಾ? ಈಗ ಧನರಾಜ್ ಕೂಡ ಹೈಲೈಟ್ ಮಾಡಿ, ಧನರಾಜ್ ಓಕೆ, ಅವನಿಗೆ ಸ್ವಲ್ಪ ಫಾಲೋವರ್ಸ್ ಇದ್ದಾರೆ. ಶಿಶಿರ್ ಏನಂದರೆ ಟಾಸ್ಕ್ ಆಡ್ತಾನೆ, ಮತ್ತು ಐಶ್ವರ್ಯ ಜೊತೆ ಇರ್ತಾರಲ್ಲ, ಅದರಿಂದ ಒಂಥರ ಕಂಟೆಂಟ್ ಸಿಗ್ತಿಲ್ಲ ಶಿಶಿರಿಂದ. ಬಟ್ ಒಟ್ಟಾರೆಯಾಗಿ ಓವರಾಲ್ ನೋಡೋದಾದರೆ ಈವನ್ ಓಟ್ಸು ಕೂಡ ಕೌಂಟ್ ಆಗುತ್ತಲ್ವಾ? ಓಟ್ಸು ನೋಡ್ತಿಲ್ಲ, ಅವರಿಗೆ TRP ಮಾತ್ರ ಬೇಕು. ಅರ್ಥ ಆಯ್ತಾ? ಸೊ ಇದರಲ್ಲೇ ಗೊತ್ತಾಗುತ್ತೆ. ಇದರಲ್ಲಿ ಎಟ್ ದ ಎಂಡ್ ಒಂದು ಮಾರಲ್ ಸ್ಟೋರಿ ಇದೆ. ಏನಂದರೆ ನೋಡುವವರೆಲ್ಲ ದಡ್ಡರು ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು. ನೀವು ಈ ವ್ಯಕ್ತಿ ಹೇಳೋ ಪ್ರಕಾರ ಬಿಗ್ ಬಾಸ್ ಅನ್ನೋದು ಈಗ ಒಂದು ಬಿಸ್ನೆಸ್ ತರ ಆಗಿದೆ. ಅವರಿಗೆ ಯಾರು ಕಂಟೆಸ್ಟೆಂಟ್ ಬೇಕು ಅವರನ್ನು ಇಟ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಇದ್ದವರನ್ನೇ ತೆಗಿತಿದ್ದಾರೆ. ಸೊ ಏನೇನು ಒಂಥರ ನಾವು ಅನ್ಕೊಂಡ ಪ್ರೆಡಿಕ್ಟ್ ಮಾಡದ ವ್ಯಕ್ತಿಯನ್ನು ತೆಗೆದಾಗ ಎಲ್ರಿಗೂ ಬೇಜಾರಾಗುವ ಸಂಗತಿ. ಶಿಶಿರ್ ಅವರು ಅಂತ ಹೇಳಿದ್ರೆ ಒಂದು ಹೋಗುವ ವ್ಯಕ್ತಿಯೇ ಅಲ್ಲ. 100% ಬರೆದಿಟ್ಕೊಳ್ಬೇಕಾದ್ರೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಓಕೆ, ನಾನು ಹೇಳ್ತೇನೆ ವಿನ್ ಆಗುವ ಕಂಟೆಸ್ಟೆಂಟ್ ಅಲ್ಲ, ಯಾಕೆ ಮಿಡ್ಲಲ್ಲಿ ಅಷ್ಟು ಚೆನ್ನಾಗಿ ಆಟ ಆಡಿಲ್ಲ, ಓಕೆ. ಬಟ್ ಫಿನಾಲೆ ಹತ್ರ ಹೋಗುವ ಕಂಟೆಸ್ಟೆಂಟ್, ಒಂದು ವಾರ 2 ವಾರ ಆಟ ಆಡುವನೇ ಕಂಟೆಸ್ಟೆಂಟ್. ಸೊ ಬಟ್ ಈ ವಾರ ಅವ್ರು ಬಂದಿದ್ದಾರೆ. ನನಗಂತೂ ತುಂಬಾ ಬೇಜಾರಾಯಿತು. ನಿಮ್ಗೆ ಏನು ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಹಾಕಿ, ಅದನ್ನು ಹಾಕೋದೊಂದು ಮರಿಬೇಡಿ. ಯಾಕಂತ ಹೇಳಿದ್ರೆ ನಮಗೆ ಕಮೆಂಟೇ ಮೈನ್. ಸೊ ನಿಮ್ಮ ಪ್ರೋತ್ಸಾಹ ಕಮೆಂಟ್ ಮುಖಾಂತರ ತೋರಿಸಿ. ಹಾಗೆ ಯಾರಾದ್ರೂ ಹೊಸ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಹಾಗೇನೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸೈಡ್ ಒಂದು ಗಂಟೆ ಬಟನ್ ಉಂಟು, ಅದೊಂದು ಒತ್ತಿ ನೆನಪಲ್ಲಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.